ಅವ್ರಿಗೆ ಅವಾಗ ಹೇಳಿದೆ ನೋಡೋದು ಡಸ್ಟ್ಬಿನ್ಗೆ ಹಾಕಪ್ಪ ಸಿದ್ದಿತ್ತು ಅಂತ. ಕ್ಯಾಪ್ ಹಾಕಿ ಹಂಗೆ ಕ್ಲೀನಾಗಿ ಇರಬೇಕು, ಗಲಾಟೆ ಮಾಡಬಾರ್ದು, ಮಾತಾದಿಗೂ ಬೈಬಾರ್ದ. ಜಾಣಿ ಪಾಪ. ಬಸವನಗುಡಿ ಅಂಗನವಾಡಿ ಇದು. ನಾವು ಪ್ರೆಗ್ನೆನ್ಸಿ ಇರೋದ್ರಿಂದ ನಮಿಗೂ ಬರಕ್ಕೆ ಹೋಗಕ್ಕೆ ಭಯ ಆಗ್ತಾ ಇರುತ್ತೆ. ಇಲ್ಲಿ ಚರಂಡಿ ಇದೆ, ದಾರಿನೂ ಸರಿ ಇಲ್ಲ, ಬಹಳ ಮೇಲಿದೆ ಅಂಗನವಾಡಿ. ನಮಿಗೂ ಭಯ ಆಗ್ತಾ ಇರುತ್ತೆ, ಎಲ್ಲಿ ಬೀಳ್ತೀವೋ ಎಲ್ಲೋಗ್ತೀವೋ ಅಂತ. ಆದಷ್ಟು ಬೇಗ ಅಧಿಕಾರಿಗಳು ಸಹಾಯ ಮಾಡಿ ಅವರಿಗೆ ಹೊಸ ಅಂಗನವಾಡಿಯನ್ನ ಶಿಫ್ಟ್ ಮಾಡಿಕೊಡ್ರಿ. ನಾವು ಅಲ್ಲಿಗೆ ಹೋಗಿ ರೇಷನ್ ತರಕ್ಕೂ ನಮಿಗೂ ಹತ್ರ ಆಗುತ್ತೆ, ಬೇಗ ಹೋಗೋದು ಬರೋದು ಆಗುತ್ತೆ. ಇಲ್ಲಿ ಬರಕ್ಕಾಗಲ್ಲ ನಮ್ಗೆ, ಇಲ್ಲಿ ಹತ್ತಿ ಮಕ್ಕಳಿಗೆ ಏನು ತೊಂದರೆ ಆಗುತ್ತೆ ಮೇಡಮ್? ಇಲ್ಲ ಮಕ್ಕಳು ಎಲ್ಲಿ ಬೀಳ್ತಾರೆ ಅಂತ ಭಯ ಆಗುತ್ತೆ, ಸರಿಯಾಗಿ ದಾರಿ ಇಲ್ಲ ಕರ್ಕೊಂಬರಕ್ಕೆ. ಮಕ್ಕಳು ನೋಡಿದ್ರೆ ಏನಾದ್ರೂ ಆದ್ರೆ ಹೆಚ್ಚು ಕಡಿಮೆ ಯಾರ ಜವಾಬ್ದಾರಿ? ಅಂಗನವಾಡಿಯಲ್ಲಿ ನೋಡಿದ್ರೆ ಜಾಗ ಇಲ್ಲ ಮಕ್ಕಳೆಲ್ಲ ಕುತ್ಕೊಳ್ಳಕ್ಕೆ, ಬಹಳ ಸಣ್ಣದಿದೆ ಇದು. ಅಂದರೆ ಇನ್ನೊಂದು ಸರ್ಕಾರದ ವತಿಯಿಂದ ತುಂಬಷ್ಟು ಹಣ ಇರುತ್ತೆ, ಬಟ್ ಆದರೆ ಈಗ ಹೆಂಗಿದ್ರು ಕಟ್ಟಡ ಕಟ್ಟಿದ್ದಾರೆ, ಇದನ್ನ ಒಂಚೂರು ಬೇಗ ಅದೇನೋ ಅದು ಅದನ್ನೇ ಹೇಳಿ. ಸರ್ಕಾರದಲ್ಲಿ ಬಹಳ ಹಣ ಇದೆ, ಬೇಗ ಆದಷ್ಟು ಹೊಸ ಅಂಗನವಾಡಿಯನ್ನ ಓಪನ್ ಮಾಡಿ ಮಕ್ಕಳಿಗೆಲ್ಲ ಸಹಾಯ ಆಗುತ್ತೆ, ನಮಿಗೂ ಸಹಾಯ ಆಗುತ್ತೆ ಹೋಗಕ್ಕೆ ಬರಕ್ಕೆ. ಆದಷ್ಟು ಬೇಗ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತೀವಿ ನಿಮ್ಮ ಹತ್ರ ಅಧಿಕಾರಿಗಳಲ್ಲಿ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಆಯಿಷಾ ಅಂತ. ಓಕೆ. ಬರ್ರಿ ಮೇಡಮ್. ಶೌರ್ಯ ಕೈ ಕಟ್ಟು ಕಟ್ಟು ಕೈ ಚಕಮಕ ಹಂಗೆ ಜನ ನೀನು ಸಿಡ 2 3 4 5 ಆಮೇಲೆ ಚಪಾತಿ ತಂದು ಕೊಡ್ತೀನಿ ಇಸ್ಕೊಳಪ್ಪ. ಜೋಹಾನ್ ಚಕಮಕ ಅಪ್ಪಣ. ಇದು ಬಾಡಿಗೆ ಎಷ್ಟು ಅಂತೀರಾ ಮೇಡಮ್? ಸರ್ 3,000. 2 400 ಇತ್ತು, ಒಂದು ರೀಸೆಂಟಾಗಿ ಆಗಿದೆ. ಅದು ನಮ್ಮ ಆಫೀಸಿಂದ
ಅಲ್ಲ ಇಲ್ಲ ನಾನು ಅದ್ರದ್ದೇನಿಲ್ಲ ಬಟ್ ಪಾಪ ಅವರೇ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಆಫೀಸ್ನವರೇ. ಚೆನ್ನಾಗಿ ನಡೀತಿರುತ್ತೆ, ಚೆನ್ನಾಗಿ ಮಾಡ್ತಾರೆ ಅಂಗನವಾಡಿ ಅಂತ. ಹೌದೌದು. ಅಲ್ಲಿ ಅವ್ರದ್ದು ಇದೇನು ಸೈಜ್ ಇದೆ ಸರ್? ಒಂದು 8-15 8-20 ಇರುತ್ತೆ ಸರ್. ಬರೀ ಚಾಪಿಸ್ ಎಲ್ಲ ಆಗ್ತಪ್ಪ. ಪ್ರಾಬ್ಲಮ್ ಇಲ್ಲ. ಇಲ್ಲಿ ಗುಡ್ಡ ಆಗಿರೋದಕ್ಕೆ ಬಸ್ ಕಟ್ಟಡ ಕೊರತೆ, ಎಲ್ಲಿ ಏನ್ ಮಾಡಿದ್ರು ಗುಡ್ಡದಲ್ಲೇ ಅಂಗನವಾಡಿ ಮಾಡ್ಬೇಕು. ಹಂಗಾಗಿ ನಮಗಿಲ್ಲಿ ಗೌರ್ಮೆಂಟ್ ಜಾಗ ಇಲ್ಲ. ಹಂಗಾಗಿ ನಾವು ಅಲ್ಲಿ ಗೌರ್ಮೆಂಟ್ ಜಾಗ ಸಿಕ್ಕಿರೋದಕ್ಕೆ ವೇದಾಂತ ಸಂಸ್ಥೆಯಿಂದ ನಮಗೆ ಅಂಗನವಾಡಿ ಕಟ್ಸ್ಕೊಟ್ಟಿದ್ದಾರೆ. ಅದು ಇಲ್ಲಿಂದ ಅದು ಓಪನ್ ಆದ ತಕ್ಷಣ ನಮ್ಮ ಆಫೀಸಿಂದನೂ ಏನು ತೊಂದರೆ ಇಲ್ಲ. ನಮ್ಮ ಆಫೀಸ್ನವರೇ ಎಲ್ಲ ಓಡಾಡಿ ಮಾಡಿಸ್ಕೊಟ್ಟಿದ್ದಾರೆ. ಅದು ಓಪನ್ ಆದ ತಕ್ಷಣ ನಾವು ಹೋಗ್ತೀವಲ್ಲ ಶಿಫ್ಟ್ ಅಲ್ಲ ನಿಮ್ಗೆ ಇಲ್ಲಿ ಅಂದ್ರೆ ಒಂದು ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡ್ಬೇಕು ಅನ್ಸ್ದಾಗ ಇಲ್ಲಿ ಏನ್ ನಿಮ್ಗೆ ತೊಂದರೆ ಸರ್? ಇವಾಗ ಹತ್ಬೇಕಂದ್ರೆ ಗರ್ಭಿಣಿಗಳು ಮೇಲ್ ಹತ್ಬೇಕು, ಮತ್ತೇನಿಲ್ಲ. ಮತ್ತೆ ಹುಡುಗರಿಗೂ ಕೆಳಗಿನ ಮಕ್ಳಿಗೆ ಎಲ್ಲ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮೇಲೆ ಅಷ್ಟೇ. ಇಲ್ಲ ಬರ್ತಾರೆ ಎಲ್ಲರೂ ಚೆನ್ನಾಗಿ ಸಹಕಾರ ಕೊಡ್ತಾರೆ ಅಕ್ಕಪಕ್ಕ ಎಲ್ಲ. ಅಲ್ಲ ಇದು ತುಂಬಾ ಚಿಕ್ಕದಿದೆಯಲ್ಲ, ನೀವೇನ ಮೀಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಬೇಕಂದ್ರೆ ಮಕ್ಳಿಗೆ ಆಟ ಆಡಕ್ ಜಾಗ ಕೊರತೆ ಐತೆ. ಇಲ್ಲಿ ನನ್ನ ಮೇನ್ ಇರೋದು ಇವು ಯಾರು 4 ಪೇರೆಂಟ್ಸ್ ಬಂದು ಕುತ್ಕೊಂಡ್ರೆ ತಾಯಂದ್ರ ಸಭೆ ಮಾಡೋದಕ್ಕೂ ಕಷ್ಟ. ಮತ್ತೆ ಮಕ್ಳಿಗೆ ಆಟ ಆಡಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿ ಜಾಗ ಇದ್ರೆ ಚೆನ್ನಾಗಿ ಅಂತ ನಾವು ಶಿಫ್ಟ್ ಆಗ್ತಾ ಇದೀವಿ ಸರ್ ಅಷ್ಟೇ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಸರ್? ನಾವು ಒಂದು 5-6 ವರ್ಷದಿಂದ ಇದೀವಿ. ಯಾವ ಸರ್ಗಳೇ ಮೇಡಮ್ಗಳೇ ಬಂದ್ರು ಪಾಪ ಯಾರು ಏನು ನಮಗೆ ಸ್ವಂತ ಅಡುಗೆ ಮನೆ ಒಳಗೆ ಸ್ವಲ್ಪ ಪ್ಲೇಸ್ ಇರಬೇಕು, ರೇಷನ್ ರೂಮ್ ಇರಬೇಕು. ಇವಾಗ ಇರೋದೇ ಮೂಲಭೂತ ಸೌಕರ್ಯ ಇರಲೇಬೇಕು ಸರ್ ನಮ್ಮ ಅಂಗನವಾಡಿಗಳಿಗೆ. ಹಂಗಾಗಿ ಕಡಿಮೆ ಐತೆ ಅಂತ ಹೋಗ್ತಾ ಇದೀವಿ. ಸ್ವಂತ ಕಟ್ಟಡ ಈಗ ನಿಮ್ಗೆ ಇಲ್ಲಿ ಏನು ಎಲ್ಲ ಸವಲತ್ತು ಏನೇನು ಇದೆಯಾ? ಇಲ್ಲಿ ವಾಶ್ರೂಮ್ ಎಲ್ಲ ಇದೆ ಸರ್. ಅದೇ ಅಡುಗೆ ಮನೆ ಚಿಕ್ಕದಾಗುತ್ತೆ, ಗಾಳಿ ಬೆಳಕಿಲ್ಲ. ಇದು ಇಲ್ಲೂ ಚಿಕ್ಕದು ಮಕ್ಳಿಗೆ ಆಟ ಆಡೋದಕ್ಕೆಲ್ಲ. ಹಂಗಾಗಿ ಬೇರೆ ಕಡೆ ಹೋಗ್ತೀವಿ. ಮತ್ತು ಗುಡ್ಡ ಆಗಿರೋದಕ್ಕೆ ಎಲ್ಲೂ ಸಿಗೋದಿಲ್ಲ ರೂಮ್ಗಳು, ಬಾಡಿಗೆ ಕಟ್ಟಡ ಸಿಗಲ್ಲ ಸರ್ ಇಲ್ಲಿ. ಏನಿದ್ರು ಗುಡ್ಡನೇ ಹತ್ತಬೇಕು. ಮತ್ತು ರೇಷನ್ ಹಾಕೋ ತಿಂಗಳ ಅಂತಾರೆ, ಏನಮ್ಮ ಇಷ್ಟು ಮೇಲ್ ಮಾಡಿದೀಯಾ, ನಾವು ಹೆಂಗೆ ಓದ್ಕೊಂಡು ಬರಬೇಕು ರೇಷನ್ನು ಅಂತ ಅಷ್ಟೇ. ನಿಮ್ಮ ಹೆಸರು ಮೇಡಮ್? ನಾವು ಆರ್ ಉಷಾರಾಣಿ ಅಂತ, ಚಿಕ್ಕಪೇಟೆ ಬಸವನಗುಡಿ ಅಂಗನವಾಡಿ ಕಾರ್ಯಕರ್ತೆ ಸರ್. ಈಗ 8 ಜನ ಟೋಟಲ್ ಮಕ್ಕಳು ಇದ್ದಾರೆ ಇಲ್ಲಿ? ನಮಗೆ 8 ಜನ 10 ಜನ ಬಂದೇ ಬರ್ತಾರೆ ಸರ್ ಡೈಲಿ. ಇವಾಗ ಅಲ್ಲಿ ಹೋದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಜನ ಆಗ್ತಾರೆ ಸರ್ ಮಕ್ಕಳು. ಇದು ಎಷ್ಟು ಅಡಿ ಬರುತ್ತೆ ಬಂದ್ರೆ ಸರ್? ಇವು ಅಗಲ 8 ಬರುತ್ತೆ, ಉದ್ದ 20 ಬರ್ಬೋದು. ನಮಗೆ 6,000 ತನಕ ಬಾಡಿಗೆ ಕಟ್ಟಡದ್ದು ಬಾಡಿಗೆ ಅಮೌಂಟ್ ಬರುತ್ತೆ ಸರ್ ನಮಗೆ. ಇಲ್ಲಿ ಆ ಥರ ಮನೆಗಳು ಸಿಗಲ್ಲ ನಮಗೆ ಅಷ್ಟೇ. ಎಲ್ಲ ಗುಡ್ಡ ಆಗಿರೋಕ್ಕೆ ಎಲ್ಲ ಸ್ವಂತ ಮನೆಯವರು ಜಾಸ್ತಿ ಜನ ಇದ್ದಾರೆ, ಒಂದಿದ್ರೆ ಒಂದಿರಲ್ಲ. ಹಂಗಾಗಿ ನಮಗೆ ಮೇನ್ ರೋಡಲ್ಲಂತೂ ಸಿಗೋದೇ ಇಲ್ಲ ಸರ್ ರೂಮ್ಗಳು. ಏನಿದ್ರು ಅಂಗಡಿಗಳು, ಫ್ಲ್ಯಾಟ್ಸು, ದೊಡ್ಡ ದೊಡ್ಡ ಮನೆಗಳೇ ಇರೋದು. ಹಂಗಾಗಿ ಬಾಡಿಗೆ ಕಟ್ಟಡ ಕಷ್ಟ ಇಲ್ಲಿ ಸಿಗೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.